ಕಾಯ್ಚು ಹಾಂ ಹೋಗು 1 ಪಾಯಿಂಟ್ ರೀ 1 ರೀ. ಹಲೋ ನಮಸ್ಕಾರ ರೀ. ಇವತ್ತು ನೋಡ್ರಿ ಗಣೇಶ ಚತುರ್ಥಿನ ಗಣಪತಿ ಕುಂದಿಸಿದ ಸಂಬಂಧ ಶಾಲ್ಯಾಗ ಹುಡುಗರಿಗೆ ಕಬಡ್ಡಿ ಆಟ ಆಡ್ಸಕತ್ತಿದ್ರು. ಈ ಕಬಡ್ಡಿ ಆಟ ಆಡಕ್ಕೆ ನೋಡೋಕೆ ಭಾಳ ರೋಮಾಂಚನ ಅನ್ನಿಸ್ತದೆ. ಯಾಕಂದ್ರೆ ಸಣ್ಣ ಹುಡುಗರು ಯಾವ ಥರ ಆಗ್ತದೆ, ಅಟ್ಟೆ ನಗುನೂ ಅಟ್ಟೆ ಇರ್ತದೆ, ಕಾಮಿಡಿನೂ ಅಟ್ಟೆ ಇರ್ತದೆ, ಜೋಸ್ನಿ ಇರ್ತದೆ. ಒಂದೇ ಶಾಲೆ ಕಲ್ತರು ಆಟ ಆಡಾಗ ಯಾವುದೇ ಒಂದಿಲ್ಲದೆ ಮುಗ್ಧ ಮನಸ್ಸಿನಿಂದ ಎಷ್ಟು ಅಚ್ಚುಕಟ್ಟಾಗಿ ಕಬಡ್ಡಿ ಆಡ್ತಾರೆ ನೋಡ್ರಿ. ಯಾಕಂದ್ರೆ ಯಾವುದೇ ಅವ ಗೆಳೆಯ ಆದ್ರೂ ಸಹಿತ ಬಿಟ್ಟು ಕೊಡೋಂಗಿಲ್ಲ. ದೊಡ್ಡವರಾದ್ರೆ ಮಾತು ಹೇಳ್ಕೊತ ಕೇಸಿಂದ ಹಿಂಗೆ ಬಿಟ್ಟು ಕೊಡ್ತಾರೆ. ಆಟ ಆಡಾಗ ನಾ ಗೆದ್ದಿಬೇಕು ನೀ ಗೆದ್ದಿಬೇಕು ಅನ್ನೋದು ಜಾಸ್ತಿ ಆಟ ಇರ್ತದತ್ತ. ಅದಕ್ಕೆ ನೋಡ್ರಿ ಎಷ್ಟು ಭಾರಿ ಕಬಡ್ಡಿ ಆಡ್ತಾರೆ. ಇವರೆಲ್ಲ ಭಾರಿ ಟ್ಯಾಗಲ್ನು ಮಾಡ್ತಾರೆ ಮತ್ತು ಒಳ್ಳೆ ಥರ ಮಾಡ್ತಾರೆ. ಯಾಕಂದ್ರೆ ಇವ್ರಿಗೆ ಕಬಡ್ಡಿ ಆಡೋದು ಗೊತ್ತಿಲ್ಲ. ಇವತ್ತು ಅವರು ಶಾಲ್ಯಾಗ ಗಣೇಶನ ಕುಂದಿಸಿದ್ದು ಗಣೇಶ ಹಬ್ಬದ ಸಲುವಾಗಿ ಶಾಲ್ಯಾಗ ಗಣಪತಿ ಇವತ್ತು ಕುಂದ್ಸ್ಯಾರ. ಅದ್ರ ಸಂಬಂಧ ಅವರು ಕಬಡ್ಡಿ ಆಡ್ಸಕತ್ತಾರ. ಅವ್ರು ಮೇಡಮ್ ಅವರು ಅದೆಲ್ಲ ಸರ್ಗಳು ಕೂಡಿ ಹುಡುಗರು ನೋಡ್ರಿ ಎಷ್ಟಿದ್ರಲ್ಲಿ ಪಾಯಿಂಟ್ ಮನಗಂಡು ಎಂಜಾಯ್ಮೆಂಟ್ಲೇ ಆಡ್ತಾರೆ. ಅವ್ರಿಗೆ ಎಲ್ಲ ಥರ ಆಟ. ಯಾಕಂದ್ರೆ ಆ ಶಾಲ್ಯಾಗ ಪ್ರೈವೇಟ್ ಶಾಲೆ ಅದು. ಪ್ರೈವೇಟ್ ಶಾಲ್ಯಾಗ ಯಾವುದೋ ರೀತಿ ಫೀ ಮಾಸ್ಟರ್ ಇರೋಲ್ಲ. ಅದಕ್ಕಾಗಿ ಅವ್ರು ಹುಡುಗರೇ ಒಂದು ಸಣ್ಣ ಗ್ರೌಂಡ್ ಹಾಕ್ಕೊಂಡು ಕಬಡ್ಡಿ ಆಡೋ ಹಂಬಲ್ ಎಟ್ಟದ ನೋಡ್ರಿ. ಇವ ರೈಡಿಗೆ ಹೊಂಟಾನ. ಇವಾಗ ಸೂಪರ್ ರೈಡ್ ಮಾಡಂಗೆ ಕಾಣ್ತಾನೆ ಇವ. ಆದರೆ ಏನು ಮಾಡೋದು, ಒಂದು ತಂಡ ಸೋಲ್ಬೇಕು, ಒಂದು ತಂಡ ಗೆದಿಬೇಕು ಅಂದಾಗ ಮಾತ್ರ ಆಟ ಮಜಾ. ಆಟ ಗೆದಿ ಮಟ್ಟ ಸೋಲೋ ಮಟ್ಟ ಆದರೂ ಕಾಂಪಿಟೇಷನ್ ಮೇಲೆ ಆಟ ಆಡ್ತಾರೆ. ಏರ್ ಬಿಟ್ಟು ಕರಿ ತಗೋರಿ. ಅವ್ರ ಪಾಯಿಂಟ್ ಲೀಡರ್ ಅದಾವು. ಏರ್ ಬಿಟ್ಟು ತಗೋರಿ. ಏರ್ ಬಿಡ್ರಿ. ಅವ್ನು ರಾಶಿ ಆಗಿಲ್ಲ. ಏರ್ ಬಿಡ್ರಿ ಅವನ. ಏನ ಕ್ರಾಸ್ ಆಗಿಲ್ಲ. ಏರ್ ಬಿಡ್ರಿ. ಹಾಂ ಹೊಡಿ. ಹಾಂ ಇರ್ಲಿ. ಹಾಂ ಇರಲಿ ಸಾಕು.